ನಮಸ್ಕಾರ. ಉಜಿರೆಯ ಜನರಿಗೆ ಒಂದು ರೀತಿಯ ಹಬ್ಬ. ಯಾಕೆಂತ ಹೇಳಿದ್ರೆ ಈ ಬಾರಿ ಉಜಿರೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಜೊತೆಗೆ ವಿಜಯ ಗೋಪುರ ಕೂಡ ಉದ್ಘಾಟನೆಗೊಳ್ಳಿಕ್ಕಿದೆ. ನೂರಾರು ಸಂಖ್ಯೆಯಲ್ಲಿ ಜನರು ಬಂದು ಸೇವೆಯನ್ನ ಮಾಡ್ತಾ ಇದ್ದಾರೆ, ಶ್ರಮದಾನವನ್ನ ಮಾಡ್ತಾ ಇದ್ದಾರೆ. ನಾವೀಗ ಒಂದು ಹಳೆಯ ಕಟ್ಟಡದಲ್ಲಿದ್ದೇವೆ. ಈ ಹಳೆಯ ಕಟ್ಟಡದಲ್ಲಿ ಅನೇಕ ನೆನಪುಗಳು ಅವರಿಗಿದೆ. ಇಲ್ಲಿಂದ ಆರಂಭವಾದಂತಹ ಅವರ ವೈದ್ಯಕೀಯ ಸೇವೆ ದೊಡ್ಡ ಮಟ್ಟದ ಕಟ್ಟಡಕ್ಕೆ ಕೂಡ ತಲುಪಿದೆ. ಅವ್ರು ಬೇರಾರು ಅಲ್ಲ, ಉಜಿರೆ ಬೆನಕ ಆಸ್ಪತ್ರೆಯ ಪ್ರಮುಖರು ಭಾರತಿ ಮೇಡಮ್ ಅವರು. ನಮಸ್ತೆ. ನಮಸ್ತೆ. ಇಲ್ಲಿಂದ ಆರಂಭವಾದಂತಹ ಜರ್ನಿ ನಿಮ್ಮದು. ಈಗ ದೊಡ್ಡ ಕಟ್ಟಡದ ಜೊತೆಗೆ ಹೆಸರು ಕೂಡ ದೊಡ್ಡ ಮಟ್ಟದಲ್ಲಿ ತಲುಪಿದೆ. ಇಡೀ ರಾಜ್ಯಕ್ಕೂ ಅನೇಕ ಕಡೆಗೆ ಅನೇಕ ಪ್ರಶಸ್ತಿಗಳು ಕೂಡ ತಮ್ಮಿಗೆ ಸಿಕ್ಕಿದೆ, ತಮ್ಮ ಪತಿಗೆ ಸಿಕ್ಕಿದೆ. ಸೊ ಏನ್ ಅನಿಸ್ತಾ ಇದೆ? ಜನಾರ್ದನ ಸ್ವಾಮಿಯ ದೇವಸ್ಥಾನದಿಂದ ಆರಂಭವಾದಂತದ್ದು, ಅಂದ್ರೆ ಇಲ್ಲಿಗೆ ಅಲ್ಲಿಗೂ ಅಟ್ಯಾಚ್ ಆಗಿದೆ ಈ ಕಟ್ಟಡ ಅಂತ ಹೇಳಿದ್ರೆ ತಪ್ಪಾಗ್ಲಿ. ಹೌದು, ಏನ್ ಹೇಳಿಕ್ ಬಯಸ್ತೀರಿ? ನಾನು ಇಲ್ಲಿ 92ನೇ ಇಸ್ವಿಗೆ ಮದುವೆ ಆಗಿ ಬಂದದ್ದು. ಸೊ ಸಾಮಾನ್ಯ ಒಂದು 94-95ರಿಂದ ನಾನು ಈ ಕ್ಲಿನಿಕ್ ಅಲ್ಲಿ ಇದ್ದೇನೆ. ನನಗೆ ಜನಾರ್ದನ ದೇವಸ್ಥಾನ ಅಂತ ಹೇಳಿದ್ರೆ ಅದರ ನನ್ನ ಮನೆ ದೇವಸ್ಥಾನ ಅಂತೇಳಿ. ಸೊ ನನಗೆ ಅದು ಯಾವ್ದೋ ಒಂದು ಟೈಮಲ್ಲಿ ನಾನು ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಂದೇನೋ ಒಂದು ಆಸೆ ಇತ್ತು, ಅದನ್ನು ಹೇಳ್ಕೊಂಡೆ. ಬಟ್ ನಂಗೆ ಅದು ಆಯ್ತು. ಅವತ್ತಿಂದ ನಂಗೆ ಏನೋ ಒಂದು ನಂಬಿಕೆ, ನಂಗೆ ಎಂತ ಕಷ್ಟ ಬಂದ್ರು ಜನಾರ್ದನ ಇದ್ದಾರೆ ಅಂತ. ಸೊ ನಾನು ಇವತ್ತಿಗೂ ದಿನಕ್ಕೆ ಏನಾದ್ರೂ ಪೇಷಂಟ್ ಸ್ವಲ್ಪ ಕಡಿಮೆ ಇದ್ರೆ ಒಂದು ವಿಸಿಟ್ ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ. ನಂಗೆ ಅದೊಂದು ಸಮಾಧಾನ. ಹೌದು, ನಂಗೆ ಅದೊಂದು ಸಮಾಧಾನ. ಹೋಗ್ಲಿಲ್ಲ ಅಂದ್ರೆ ನನಗೆ ಅಯ್ಯೋ ನಂಗೇನೋ ಇವತ್ತು ತೊಂದ್ರೆ ಆಗ್ತದಿರ್ಬೋದು, ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗಿಲ್ಲ ನನ್ಗೆ ಇವತ್ತು ಅನ್ನೋ ಒಂದು ಮನಭಾವನೆ. ಸೊ ಆ ತರದಲ್ಲಿ ನಾನು ಈಗ ದಿನ ದೇವಸ್ಥಾನಕ್ಕೆ ಹೋಗ್ತೇನೆ. ಮತ್ತೆ ಅದು ಅಲ್ಲದೆ ನಾನು ದೇವಸ್ಥಾನದ ಬುಡದಲ್ಲೇ ಇದ್ದೇನೆ. ಸೊ ಹಾಗಾಗಿ ನಂಗೆ ಹೋಗದಿದ್ರೆ ಅದು ತಪ್ಪಾಗ್ತದೇನೋ ಅಂತ ಸಹ ಅನಿಸ್ತದೆ. ಸೊ ನಮ್ದು ಈಗ ನೀವ್ ಹೇಳ್ದಂಗೆ 2000 ಇಸ್ವಿಲಿ ನಮ್ದು ಆಸ್ಪತ್ರೆ ಆಯ್ತು. ಇವತ್ತು ಅದೇ ದೊಡ್ಡ ಕಟ್ಟಡ ಆಗಿ ದೊಡ್ಡ ಎಲ್ಲ ಇದೆ. ಆದ್ರೆ ಸಹ ನಂಗೆ ಈಗ ಹೇಳ್ತಾರೆ ಎಲ್ಲರೂ, ಅಷ್ಟು ದೊಡ್ಡ ಕಟ್ಟಡ ಇದ್ದು ನೀವು ಯಾಕೆ ಇಲ್ಲಿಗೆ ಬರ್ತೀರಾ, ಈಗ್ಲೂ ಏನಕ್ಕೆ ಇಷ್ಟು ಸಣ್ಣ ಬಿಲ್ಡಿಂಗ್ ಅಲ್ಲಿ ಇದ್ದೀರಾ? ಬಟ್ ಅದೇ ನನಗೆ ಏನೋ ಈ ಕ್ಲಿನಿಕ್ ದೇವಸ್ಥಾನ ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು. ಸೊ ನಂಗೆ ಏನೋ ಇಲ್ಲಿ ಬಂದ್ರೆ ಖುಷಿ ಆಗ್ತದೆ. ನಾನು ಇಲ್ಲಿ ಕ್ಲಿನಿಕ್ ಅಲ್ಲಿ ಕೂತ್ಕೊಳ್ಳೋದು ದುಡ್ಡಿಗಾಗಿ ಖಂಡಿತ ಅಲ್ಲ. ಯಾಕಂತ ಹೇಳಿದ್ರೆ ನನಗಿಲ್ಲಿ ಕೆಲವು ಪೇಷಂಟ್ಗಳು ತುಂಬಾ ಪುವರ್ ಪೇಷಂಟ್ ಬರ್ತಾರೆ. ಸೊ ಅವ್ರಿಗೆ ಅನ್ಸುತ್ತೆ, ಅಯ್ಯೋ ನಂಗೆ ಅಲ್ಲಿ ನಿಮ್ದು ದೊಡ್ಡ ಆಸ್ಪತ್ರೆಗೆ ಬಂದ್ರೆ ನಮ್ಗೆ ಏನೆಲ್ಲ ಟೆಸ್ಟ್ ಹೇಳಿದ್ರೆ ಮತ್ತೆ ಏನೆಲ್ಲ ಬರೆದು ಕೊಟ್ರೆ ನಮ್ಮಲ್ಲಿ ಆರ್ಥಿಕವಾಗಿ ನಾವು ಅಷ್ಟು ಇಲ್ಲ. ಸೊ ನಾನು ಹಾಗಾಗಿ ಬೆಳಿಗ್ಗೆ 9ರಿಂದ 1:15 ತನಕ ಇಲ್ಲಿ ಕ್ಲಿನಿಕ್ ಅಲ್ಲೇ ಇರ್ತೇನೆ. ಸೊ ಆರ್ಥಿಕವಾಗಿ ಯಾರಿಗೆ ಸ್ವಲ್ಪ ಕಮ್ಮಿ ಇದೆಯೋ ಅವರನ್ನು ನಾನು ಇಲ್ಲಿ ನೋಡ್ಲಿಕ್ಕೆ ಇಷ್ಟ ಪಡ್ತೇನೆ. ಸೊ ಮತ್ತೇನಾದ್ರೂ ಎಮರ್ಜೆನ್ಸೀಸ್ ಇದ್ರೆ ಅಥವಾ ಸೀರಿಯಸ್ ಇದ್ರೆ ನಾವ್ ಅಲ್ಲಿಗೆ ಕಳಿಸ್ತೇವೆ. ಸೊ ಅದು ಅಲ್ಲದೆ ಈಗ ಸಣ್ಣ ದನಿಗಳು, ಬಟ್ ಅವರ ತಂದೆ ಇರುವಾಗ ಅದಕ್ಕಿಂತ ಮುಂಚೆ ನನಗೆ ಅನಿಸುತ್ತೆ ವೈದ್ಯರಾಗಿ ನೀವೊಬ್ರೇನಾ ಅಂತ ಈ ರೀತಿ ಜನರ ಸೇವೆ ಒಂದು ಇಟ್ಕೊಂಡು ಸೇವೆಯನ್ನ ಮಾಡ್ತಾ ಇರ್ಬೋದು. ಯಾಕಂತ ಹೇಳಿದ್ರೆ ದೊಡ್ಡ ಕಟ್ಟಡ ಅಂತ ಹೇಳಿದ್ರೆ ಅದರ ದುಡ್ಡು ಹೇಗೆ ತೆಗೆಯೋದಪ್ಪ ಅಂತ ಎಲ್ಲರೂ ಯೋಚನೆ ಮಾಡೋರೆ ಜಾಸ್ತಿ ವೈದ್ಯರುಗಳು. ಇಲ್ಲ, ನಮಗೆ ಅದೇ ಜನಾರ್ದನ ಸ್ವಾಮಿ ಆ ತರದ್ ಯೋಚನೆ ಮಾಡ್ಲಿಕ್ಕೆ ಯಾವತ್ತು ಆಸ್ಪದ ಮಾಡಿ ಕೊಡ್ಲಿಲ್ಲ. ಯಾಕಂತ ಹೇಳಿದ್ರೆ ಈಗ ನನ್ನ 4 ಜನ ಮಕ್ಕಳು, ಸೊಸೆಂದ್ರು, ಅಳಿಯ ಎಲ್ಲರೂ ಅಲ್ಲೇ ಇದ್ದಾರೆ. ಹೌದು. ಸೊ ಅವರಿಗೆ ಯಾರಿಗೂ ಸಹ ನಮಗೆ ಹಾಗಾಗಿ ತುಂಬಾ ಕಷ್ಟಪಟ್ಟು ಅಥವಾ ಅಯ್ಯೋ ನಂಗೆ ದುಡ್ಡು ಮಾಡಿಯೇ ಮಕ್ಳನ್ನ ಕಳಿಸ್ಬೇಕು ಅಂತ ಯಾವ ಮಕ್ಳು ಮಾಡ್ಲಿಲ್ಲ. ಸೊ ಅದು ಸಹ ನಂಗೆ ದೇವರದ್ದೊಂದು ಆಶೀರ್ವಾದ ಅಂತ ನಾನು ಅನ್ಕೊಂಡಿದ್ದೇನೆ. ಸೊ ಹಾಗಾಗಿ ನನ್ಗೆ ಅದ್ರಲ್ಲಿ ತೃಪ್ತಿ ಇದೆ. ಈಗ ನಾವು ನಿಮ್ಮ ಉದಾಹರಣೆ ಕೊಟ್ರೆ ಸಾಕಂತ, ಜನಾರ್ದನ ಸ್ವಾಮಿಯ ಕಾರ್ಣಿಕ, ಜನಾರ್ದನ ಸ್ವಾಮಿ ಆಶೀರ್ವಾದ ಸಿಕ್ಕರೆ ಏನಾಗುತ್ತೆ ಅನ್ನೋದಕ್ಕೆ ಖಂಡಿತ ನನಗೆ. ಯಾಕಂತ ಹೇಳಿದ್ರೆ ನನ್ಗೆ ದೇವ್ರು ಯಾವ್ದ್ರಲ್ಲೂ ಆ ಮಟ್ಟಿಗೆ ಕಡಿಮೆ ಮಾಡ್ಲಿಲ್ಲ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಯಾಕಂತ ಹೇಳಿದ್ರೆ ನನ್ನ ಮಕ್ಳು ಈಗ ಇಲ್ಲದಿದ್ರೆ ಇಷ್ಟಿಷ್ಟು ಕಲ್ತು ಹೊರಗಡೆ ಇರ್ಬೋದಿತ್ತು ಅವರು. ಸೊ ಇಲ್ಲ, ದೇವ್ರು ನೀನ್ ಇಲ್ಲೇ ಇರು, ಇಲ್ಲಿಗೆ ಕರೆಸ್ತೇನೆ ನಾನು, ನನ್ನ ಊರಿನಲ್ಲೇ ಇರು. ಸೊ ಹಾಗೆ ನಿನ್ನ ಮಕ್ಕಳಿಗೆ ಸಮೇತ ನಾನು ಇಲ್ಲೇ ಅವಕಾಶ ಕೊಡ್ತೇನೆ ಅನ್ನೋ ಒಂದು ಆಶೀರ್ವಾದ ಕೊಟ್ಟಿದ್ದಾರೇನೋ ನಂಗೆ ಗೊತ್ತಿಲ್ಲ. ಬಟ್ ಇವತ್ತಿಗೆ ನಾನು ನಿಜಕ್ಕೂ ಆ ಇದ್ರಲ್ಲಿ ದೇವರಿಗೆ ನಾನು 1 ಸರ್ತಿ ಅಲ್ಲ, ದಿನಕ್ಕೆ 4 ಸರ್ತಿ ಹೋದ್ರು ಕಡಿಮೆಯೇ. ಹೌದು, ಚಿರಋಣಿಯಾಗಿ ಎಲ್ಲಿ ತನಕ ದೇವ್ರು ನನ್ಗೆ ಕೊಡ್ತಾನೋ ಅಲ್ಲಿ ತನಕ ಹೋಗ್ತೇನೆ ಅಂತ ಅನ್ಕೊಂಡಿದ್ದೆ. ಒಂದ್ ಪ್ರಶ್ನೆ, ನೀವು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀರಿ, ಹಿಂದಿನ ದನಿಗಳು ಅಂದ್ರೆ ವಿಜಯರಾಘವ ಪಡ್ವಟ್ನೆ ಅವರ ನೋಡಿದಿರಿ, ಮಾತುಕತೆಯನ್ನ ಮಾಡಿದಿರಿ. ಅದ್ರ ಜೊತೆಗೆ ಈಗಿನ ಮಗ ಶರತ್ ಕೃಷ್ಣ ಪಡ್ವಟ್ನೆ ಅವರು ಇದ್ದಾರೆ. ಏನ್ ಹೇಳ್ಲಿಕ್ಕೆ ಬಯಸ್ತೀರಾ ಅವರ ಬಗ್ಗೆ? ಖಂಡಿತವಾಗಿಯೂ ತುಂಬಿದ ಕೊಡ ತುಳುಕುದಿಲ್ಲ ಅಂತ ಏನ್ ಹೇಳ್ತಾರೋ ಅಷ್ಟು ಅವರಲ್ಲಿ ಒಂದು ಗುಣ ಇದೆ. ಯಾಕಂತ ಹೇಳಿದ್ರೆ ನಾನು ಒಂದು ದಿನಕ್ಕೆ ಸಹ ಅವರು ಜೋರಾಗಿ ಮಾತಾಡಿದ್ದು ನೋಡ್ಲಿಲ್ಲ. ಯಾಕಂದ್ರೆ ನಾನು ರೋಟರಿಯಲ್ಲಿ ಇದ್ದಾಗ, ಸೊ ನಾವು ಆ್ಯನ್ ಸೆಕ್ರೆಟರಿ ಆಗಿದ್ವಿ, ಅವರು ರೋಟರಿ ಪ್ರೆಸಿಡೆಂಟ್ ಆಗಿದ್ರು ಶರತ್ ಕೃಷ್ಣ ಪಡ್ವಟ್ನೆ. ಸೊ 1 ವರ್ಷ ನಾವು ಅವರೊಟ್ಟಿಗೆ ಕೆಲಸ ಸಹ ಮಾಡಿದ್ದೇವೆ. ತುಂಬಾ ತುಂಬಿದ ಕೊಡ ತುಳುಕುದಿಲ್ಲ ಅಂತ ಏನ್ ಹೇಳ್ತೇವೆ ನಾವು,
ಆ ತರದಲ್ಲಿ ಅವರು ಎಲ್ಲದ್ರಲ್ಲಿ ಸಹ ಮೃದು ಸ್ವಭಾವ. ಮೃದು ಸ್ವಭಾವ ಮತ್ತೆ ಸದ್ಗುಣ, ಹೌದು. ವಿನಯ, ವಿಧೇಯತೆ ಎಲ್ಲವೂ ಉಂಟು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಜಯ ರಾಘವ ಪಟವಟ್ನವ್ರ ಬಗ್ಗೆ ಏನಾದ್ರು ನಿಮ್ಗೆ ಅವರು ಸಹ ನನಗೆ ಯಾಕಂತೇಳಿದ್ರೆ ನಾನು ಅವ್ರು ಇರುವಾಗ್ಲೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಸೊ ಅವ್ರು ಯಾವಾಗ್ಲೂ ನನ್ಗೆ ಅಲ್ಲಿ ಕೂತ್ಕೊಂಡಾಗ ಪ್ರತಿ ಎಂತ ಒಂದು ದೇವಸ್ಥಾನದಲ್ಲಿ ಫಂಕ್ಷನ್ ಆದ್ರೆ ಸಹ ಅವ್ರು ನಾನು ಹೋದಾಗ ಹೇಳ್ತಿದ್ರು, ನೋಡಿ ಇವತ್ತು ಫಂಕ್ಷನ್ ಇದೆ, ನಾಡಿದ್ದು ಇದಿದೆ, ಬನ್ನಿ ಊಟ ಮಾಡಿ ಹೋಗ್ಬೇಕು ನೀವು ಅಂತ ಹೇಳಿ ಪ್ರೀತಿಯಿಂದಾನೆ, ತುಂಬಾ ಪ್ರೀತಿಯಿಂದ. ಹೌದು, ಅವರ ಸ್ವಭಾವನೇ ಮಗನಿಗೆ ಸಿಕ್ಕಿದೆ. ಖಂಡಿತ. ಹೌದು. ಈಗ ನಿತ್ಯ ಹೋಗ್ತಾ ಇರ್ತೀರಿ, ಬ್ರಹ್ಮಕಲಶೋತ್ಸವದ ತಯಾರಿಗಳು ಭರ್ಜರಿಯಾಗಿ ಹೌದು. ನಂಗೆ ದಿನ ಹೋಗಿ ಒಂದು ನೋಡುದೇ ಖುಷಿ ದೇವಸ್ಥಾನದಲ್ಲಿ. ಅಯ್ಯೋ ಎಷ್ಟೋ ಸರ್ತಿ ಅಷ್ಟು ಧೂಳಿದೆ, ಯಾಕೆ ಹೋಗ್ತೀರಾ ಅಂತ ಹೇಳ್ತಿದ್ರು ನಮ್ಗೆ. ನನಗೆ ಅನಿಸ್ತಾ ಇತ್ತು ನಂಗೆ ಅದೆಲ್ಲ ಧೂಳು ನಂಗೆ ಕಾಣ್ತವೇ ಇರ್ಲಿಲ್ಲ, ದೇವ್ರು ಮಾತ್ರ ಕಾಣ್ತಾ ಇತ್ತು. ಏನ್ ಇಷ್ಟ ಆಯ್ತು ಈಗ ನೋಡುವಾಗ ಅಲ್ಲಿನ ವಾಸ್ತುಶಿಲ್ಪ, ಒಳಗಿನ ಸಂಪೂರ್ಣ ಚೇಂಜ್ ಆಗಿದೆ, ತುಂಬಾ ಚೇಂಜ್ ಆಗಿದೆ. ಒಂದು ನಮ್ಮ ಊರಿನ ದೇವಸ್ಥಾನವ ಅಂತ ಅನ್ಸ್ತದೆ. ವಿಜಯ ಗೋಪುರ ಕೂಡ, ವಿಜಯ ಗೋಪುರ ಕೂಡ ಸಹ, ಮತ್ತೆ ಅಲ್ಲಿ ಸುತ್ತ ಮಾಡಿರುವಂತ ಪಾಳಿ ಇರ್ಬೋದು, ಏನೇ ಇರ್ಬೋದು, ದೇವರಿಗೊಂದು ಪುನಃ ಒಂದು ಇದು ಕೊಟ್ಟಿದೆ. ಸೊ ಅದೇ ತರ ದೇವರ ಶಕ್ತಿ ಸಹ ಜಾಸ್ತಿ ಆಗ್ತಾ ಉಂಟು ಅಂತ ಅನ್ಸುತ್ತೆ. ಅನ್ನ ಛತ್ರದ ಸೈಡ್ಗೆ ಏನಾದ್ರು ಹೋಗಿದ್ದೀರಾ? ಅಷ್ಟು ಚೆನ್ನಾಗಿದೆ. ಅನ್ನ ಛತ್ರಕ್ಕೆ ನಾನು ಅದೇ ಒಂದ್ಸತಿ ಬರೀ ಹೋಗಿ ಬಂದದ್ದು, ಪೂರ್ಣ ಹೋಗ್ಲಿಲ್ಲ. ಪೂರ್ಣ ಆದ್ಮೇಲೆ ತುಂಬಾ ಚೆನ್ನಾಗಿ. ಹೌದು, ಯಾಕಂದ್ರೆ ಕೆಲಸ ಅಂತೂ ದಿನ ನಾನು ಅಲ್ಲಿ ಹೋದಾಗ ಒಮ್ಮೆ ನೋಡುವಾಗ ದಿನ ಕೆಲಸ ಮಾಡ್ತಾನೆ ಇದ್ದಾರೆ, ಹಗಲು ರಾತ್ರಿ ಕೆಲಸ ಆಗ್ತಾ ಉಂಟು. ಯಾಕಂದ್ರೆ ನನ್ನ ಹಿಂದಿನ ಬ್ರಹ್ಮಕಲಶೋತ್ಸವದಲ್ಲಿ ಸಹ ಹೋಗಿದ್ದೆ. ಹೌದು. ಸೊ ಅವಾಗ್ಲೂ ಜೋರೇ ಇತ್ತು. ಈಗಂತೂ ಇನ್ನೂ ಆ ವಿಜಯ ಗೋಪುರ ಸೇರಿ ಇನ್ನೂ ವಿಜೃಂಭಣೆಯಿಂದ ಆಗ್ತಾ ಇದೆ. ಊರಿಗೆ ಊರೇ ಒಂಥರ ಸಂಭ್ರಮಣ ಆಚರಿಸ್ತಾ ಇದ್ದಾರೆ. ಈ ಊರಿನ ಜನರು ಕೂಡ ಬಾರಿ ಪ್ರೀತಿಯಿಂದ ಕೆಲಸದಲ್ಲಿ ಶ್ರಮದಾನ ಮಾಡ್ತಾ ಇದ್ದಾರೆ. ಹೌದು, ಒಗ್ಗಟ್ಟು ನೋಡಿದಾಗ್ಲೇ ಒಂದು ಖುಷಿ. ಹೌದು, ಖುಷಿ ಅಂತ ಅನ್ಸುತ್ತೆ. ಇದೆಲ್ಲ ಒಂದು ದೇವರ ಶಕ್ತಿ. ಯಾಕಂತ ಹೇಳಿದ್ರೆ ಯಾರು ಒಂದು ವ್ಯಕ್ತಿ ನನಗೆ ಇದಾಗ್ಬೇಕು ಅಂತ ಹೇಳಿದ್ರೆ ಖಂಡಿತ ಸಾಧ್ಯ ಇಲ್ಲ. ಸೊ ಎಲ್ಲರಿಗೂ ಮನಸ್ಸಿಗೆ ಬಂದ್ರೆ ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ದೇವರಲ್ಲಿ ಆ ಶಕ್ತಿ ಇರೋದ್ರಿಂದ ದೇವ್ರು ಮಾಡಿಸ್ಕೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ ನನಗೆ. ನೀವು ಈ ಊರಿನ ಸೊಸೆ, ಉಜಿರೆಯ ಸೊಸೆ, ಹಾಗಾಗಿ ನಿಮ್ಮ ಊರಿನಲ್ಲಿ ನಡೀತಿರುವಂತ ದೊಡ್ಡ ಕಾರ್ಯಕ್ರಮ ಬ್ರಹ್ಮಕಲಶೋತ್ಸವ, ಅದ್ರ ಜೊತೆಗೆ ವಿಜಯ ಗೋಪುರದ ಉದ್ಘಾಟನೆ ಕೂಡ. ಏನ್ ಹೇಳಲಿಕ್ಕೆ ಬಯಸ್ತೀರಿ ವೀಕ್ಷಕರಿಗೆ? ಯಾವ ರೀತಿ ಸ್ವಾಗತ ಮಾಡ್ತೀರಾ? ಖಂಡಿತವಾಗಿಯೂ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದೇ ಊರಿಗೆ ಊರೇ, ಅದಕ್ಕೋಸ್ಕರ ನೋಡಿ ಎಲ್ಲಾ ಬಿಟ್ಟು ರೋಡು ಸಮೇತ ಈಗ ರಿಪೇರಿ ಆಗಿ, ಸೊ ನಾನ್ ಯಾಕೆ ಕಡಿಮೆ ಅಂತ ಹೇಳ್ಬಿಟ್ಟು ರೋಡು ಸಹ ನಾನ್ ಸಹ ಅದ್ರಲ್ಲಿ ಹೊಸದಾಗಿ ಆಗ್ತಾ ಇದ್ದೇನೆ. ಹರಿಯ ಕೆಲಸದಲ್ಲಿ ಎಲ್ಲರೂ ಇದ್ದಾರೆ. ಸೊ ಎಲ್ಲರೂ ಬಂದು ಎಲ್ಲ ದಿನವೂ ಪಾಲ್ಗೊಳ್ಳಿ. ಸೊ ಅದರ ಆಶೀರ್ವಾದ, ನಮ್ ದೇವರ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳಿ. ಇದಿಷ್ಟು ಭಾರತಿ ಮೇಡಮ್ ನಮ್ ಜೊತೆಗೆ ಮಾತುಕತೆಯನ್ನ ಮಾಡಿದ್ರು. ಬೆನಕದ ಅಭಿವೃದ್ಧಿಯ ಜೊತೆಗೆ ಜನಾರ್ದನ ಸ್ವಾಮಿಯ ಸೇವೆಯನ್ನ ಯಾವ ರೀತಿ ಮಾಡಿದ್ರು, ಜನಾರ್ದನ ಸ್ವಾಮಿ ಹೇಗೆ ಇವರಿಗೆ ಆಶೀರ್ವಾದವನ್ನ ಮಾಡಿದ್ರು, ಹೇಗೆ ಜನಾರ್ದನ ಸ್ವಾಮಿಯನ್ನ ನಂಬಿದ್ರೆ ಏನಾಗುತ್ತೆ ಅನ್ನುವಂಥದ್ದನ್ನ ಹೇಳ್ಕೊಟ್ರು. ಧನ್ಯವಾದಗಳು ಮೇಡಮ್, ನಿಮ್ಮ ಸಮಯವನ್ನು ಕೊಟ್ಟಿದ್ದೀರಿ. ವಾವ್ ವಾವ್ ವಾವ್, ಎಂತ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.